ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಅನ್ನ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಸೊ ಇವತ್ತಿನ ಡೇಟ್ ಬಂದು 19/1/2025. ನಾನು ಇವತ್ತು ವಿಡಿಯೋನ ಮಾಡ್ತಾ ಇರೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ಫೇವ್ರೇಟ್ ಸ್ಟಾಕ್ ಅನ್ನ ಅಥವಾ ನಿಮ್ಗೆ ಯಾವ ಸ್ಟಾಕ್ ಟ್ರೆಂಡಿಂಗ್ ಅನ್ನ ತಿಳ್ಕೊಬೇಕು ಆ ಸ್ಟಾಕ್ ಅನ್ನ ಕಮೆಂಟ್ ಮಾಡಿ ಅಂತ ನಾನು ವಿಡಿಯೋನಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಶೇಖರ್ ಗೌಡ ಅನ್ನೋರು ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ ಮಾಡಿ ಅಂತೇಳಿ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಕಮೆಂಟ್ ಬಂದು ಸಂಜಯ್ PM ಅವರು ಕೆನ್ ಯು ಮೇಕ್ ಎ ವಿಡಿಯೋ ಅಬೌಟ್ ದಿ ಸ್ಟಾಕ್ ಲೈಕ್ ಕಲ್ಯಾಣ್ ರೈಲ್ ವಿಕಾಸ್ ನಿಗಮ್ ಅಂತೇಳಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಈ ಎರಡು ಕಮೆಂಟ್ಗಳಲ್ಲಿ ನಮಗೆ ಕಲ್ಯಾಣ್ ಜ್ಯುವೆಲರ್ಸ್ ಇಬ್ರು ಕೇಳಿರೋದ್ರಿಂದ ಫಸ್ಟ್ ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ನ ಅನಾಲಿಸಿಸ್ ಅನ್ನ ಮಾಡೋಣ. ಸೊ ನಿಮಗೂ ಕೂಡ ಯಾವ್ದಾದ್ರು ಫೇವ್ರೇಟ್ ಸ್ಟಾಕ್ ಇದ್ರೆ ಅಥವಾ ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ವಿಡಿಯೋನ ಲ್ಯಾಗ್ ಮಾಡೋದು ಬೇಡ, ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ ಅನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ, ಕ್ವಾರ್ಟರ್ಲಿ ಚಾರ್ಟ್ ಇಂದ ನಾನು ಒಂದೊಂದಾಗಿ ನೋಡ್ತಾ ಬರೋಣ. ಯಾಕೆಂದ್ರೆ ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ಗೆ ಬರೋಣ. ಸೊ ಇಲ್ಲಿ ಎಲ್ಲ ಸ್ಟಡೀಸನ್ನು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಇಲ್ಲಿ ಆ್ಯಡ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗ್ತೈತೆ, ಎಲ್ಲ ಸ್ಟಡೀಸನ್ನು ಕೂಡ ಈ ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕಲ್ಲಿ ಪಾಸಿಟಿವ್ ಅಲ್ಲೇ ಇದೆ. ಸೊ ನೆಕ್ಸ್ಟ್ ನಾವು ಮಂತ್ಲಿ ಚಾರ್ಟಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸೊ ನಮಗೆ ಕ್ವಾರ್ಟರ್ಲಿಯಲ್ಲೂ ಕೂಡ ಏನು ಅಂತ ಮೇಜರ್ ತೊಂದರೆ ಏನಿಲ್ಲ. ಮಂತ್ಲಿ ಏನಾಗ್ತಾಯಿದೆ ಅಂತ ಫಸ್ಟ್ ನೋಡೋಣ. ಮಂತ್ಲಿಯಲ್ಲಿ ನೋಡಿ, ಎಲ್ಲ ಸ್ಟಡೀಸನ್ನು ಕೂಡ ಆ್ಯಡ್ ಮಾಡೋಣ ಮಂತ್ಲಿಯಲ್ಲಿ. ಸೊ ಮಂತ್ಲಿಯಲ್ಲಿ ಏನಾಗ್ತಾ ಇದೆ ನೋಡಿ, ಒಂದ್ಸಲ ಇಲ್ಲಿಂದ ಮಾರ್ಕೆಟ್ ನಮಗೆ ಕಂಟಿನ್ಯೂಯಸ್ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗಿತ್ತು. ಇಲ್ಲಿ ಬಂದು ನಮಗೆ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ನೋಡಿ, ಈ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ಇದು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ ಈ ಮಂತ್ ಎಂಡಿಂಗ್ ಅಲ್ಲಿ ನಮಗೆ ಕ್ಲೋಸ್ ಆಗುತ್ತೆ ಈ ಕ್ಯಾಂಡಲ್. ಅಂದ್ರೆ ನಮಗೆ ಕನ್ಫರ್ಮ್ ಆಗೋದು ಇಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ನಾವು ಒಂದು ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಕ್ಯಾಂಡಲ್ ಕೂಡ ಮಂತ್ಲಿ ಕ್ಯಾಂಡಲ್ ಆಗಿರೋದ್ರಿಂದ ಈ ಕ್ಯಾಂಡಲ್ ನಮಗೆ ಪ್ರಿಪರೇಷನ್ ಆಗ್ತಾ ಇದೆ. ಸೊ ಇದು ನಮಗೆ ಕ್ಲೋಸ್ ಆಗೋದು ಈ ಮಂತ್ ಎಂಡಲ್ಲಿ. ಈ ಮಂತ್ ಎಂಡಲ್ಲಿ ನಮಗೆ ಈ ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಬಂದಿದೆ, ಆಲ್ಮೋಸ್ಟ್ ಸ್ಪೀಡ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಹತ್ರ ಬಂದಿದೆ. ಸೊ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ನಾವು ವೀಕ್ಲಿಯಲ್ಲಿ ನೋಡೋಣ, ವೀಕ್ಲಿಯಲ್ಲಿ ಏನಾಗ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅವಾಗ. ಸೊ ಇದಕ್ಕೂ ಕೂಡ ಎಲ್ಲ ಸ್ಟಡೀಸ್ ಅನ್ನ ಆಡ್ ಮಾಡ್ತೀನಿ. ನೋಡಿ, ವೀಕ್ಲಿ ಚಾರ್ಟ್ ಅಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಬಂದು ಎಲ್ಲಾ ಮೂರು ಟ್ರೆಂಡ್ಗಳು ಕೂಡ ಸೆಲ್ ಕೊಟ್ಟಿದೆ ಲಾಸ್ಟ್ ವೀಕ್ ಅಲ್ಲಿ. ನೋಡಿ, ಮೂರು ಟ್ರೆಂಡ್ಗಳು ಕೂಡ ಇಲ್ಲಿ ನಮಗೆ ಸೆಲ್ ಕೊಟ್ಟಿದೆ ಈ ಕ್ಯಾಂಡಲ್ ನಲ್ಲಿ. ಓಕೆನಾ, ಇಲ್ಲಿಂದ ಸೆಲ್ ಕೊಟ್ಟು ಮಾರ್ಕೆಟ್ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಡೌನ್ ಸೈಡ್ಗೆ ಮಾರ್ಕೆಟ್ ಬಂದಿದೆ. ಅಂದರೆ ನಮಗೆ ವೀಕ್ಲಿಯಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇವಾಗ ಮತ್ತೊಂದು ಲೋವರ್ ಟೈಮ್ ಫ್ರೇಮ್ ನೋಡೋದಾದ್ರೆ ನೆಕ್ಸ್ಟ್ ನಮಗೆ ಲೋವರ್ ಟೈಮ್ ಫ್ರೇಮ್ ಸಿಗೋದು ಡೈಲಿ ಚಾರ್ಟ್. ಸೊ ಡೈಲಿ ಚಾರ್ಟಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸೊ ಇದಕ್ಕೂ ಕೂಡ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡ್ತೀನಿ. ನೋಡಿ, ಡೈಲಿ ಚಾರ್ಟಲ್ಲೂ ಕೂಡ ಕಲ್ಯಾಣ್ ಜ್ಯುವೆಲರ್ಸ್ ನಮಗೆ ಎಲ್ಲ ಟ್ರೆಂಡ್ಗಳು ಕೂಡ ಆಲ್ಮೋಸ್ಟ್ ಇಲ್ಲೇನೆ ಸೆಲ್ ಕೊಟ್ಟಿದೆ. ಎಷ್ಟನೇ ತಾರೀಕು ಗೊತ್ತಾ ಇದು? ನೋಡಿ, 8ನೇ ತಾರೀಕು. 8ನೇ ತಾರೀಕಿಗೆ ನಮಗೆ ಈ ಒಂದು ಕ್ಯಾಂಡಲ್ ಇಲ್ಲಿ ಕಾಣಿಸ್ತಿದೆ 8 ಜನವರಿ. 8ನೇ ತಾರೀಕು ನಮಗೆ ಈ ಒಂದು ಕ್ಯಾಂಡಲ್ ಸೆಲ್ ಕೊಟ್ಟಿದೆ. ಇನ್ ಕೇಸ್ ನಮ್ಮ ಹತ್ರ ಕಲ್ಯಾಣ್ ಜ್ಯುವೆಲರ್ಸ್ ಇದ್ದರೆ ಈ ರೀತಿ ಡೈಲಿ ಟ್ರೆಂಡ್ ನಮಗೆ ಸೆಲ್ ಕೊಟ್ಟಾಗ ನಾವು ಬೇಕಾದರೆ ಈ ಸ್ಟಾಕನ್ನು ಸೆಲ್ ಮಾಡ್ಕೊಬೋದಾಗಿತ್ತು. ಅಂದರೆ ನಮ್ಮ ಹತ್ರ ಏನಾದರೂ ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ಸನ್ನು ಇಟ್ಕೊಂಡಿದ್ರೆ 8ನೇ ತಾರೀಕು ನಮಗೆ ಅದು ಸೆಲ್ ಕೊಟ್ಟಾಗ ಅಪ್ರಾಕ್ಸಿಮೇಟ್ ಆಗಿ ನಮಗೆ 700 ರೇಂಜಲ್ಲಿ ಮಾರ್ಕೆಟು ಮೂವ್ ಆಗ್ತಾ ಇತ್ತು. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ವ್ಯಾಲ್ಯೂಸ್ ಇದೆ ನೋಡಿ. ಸೊ ಈ ರೇಂಜಲ್ಲಿ ನಮಗೆ ಸೆಲ್ ಕೊಟ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು 700 ಹತ್ತಿರ ನಾವು ಆ ಸ್ಟಾಕನ್ನು ಸೆಲ್ ಕೊಟ್ಟಿದ್ದು ನೆಕ್ಸ್ಟ್ ಡೇ ನಾವು ಅದನ್ನು ಸೆಲ್ ಮಾಡಿದ್ರು ಕೂಡ 700 ರುಪೀಸಲ್ಲಿ ನಾವು ಸೆಲ್ ಮಾಡ್ಬೋದಾಗಿತ್ತು ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕನ್ನು. ಸೊ ಈಗ ಸದ್ಯಕ್ಕೆ ಏನು ಮಾಡೋಣ ಅಂತ ನಾವು ನೋಡೋದಾದರೆ, ಇವಾಗ ನೀವು ಡೈಲಿ ಚಾರ್ಟನ್ನು ನೋಡಿದ್ರಿ, ವೀಕ್ಲಿನೂ ನೋಡಿದ್ರಿ, ಮಂತ್ಲಿ ಮತ್ತು ಕ್ವಾರ್ಟರ್ಲಿ 4 ಚಾರ್ಟನ್ನು ಕೂಡ ನೋಡಿದಿರಲ್ವಾ. ಸೊ ಇದೆಲ್ಲನೂ ಕೂಡ ಒಟ್ಟಿಗೆ ನಾನು ಮರ್ಜ್ ಮಾಡ್ತೀನಿ ಇವಾಗ. ನೋಡಿ, ಇವಾಗ ನಿಮಗೆ ಕಂಪ್ಲೀಟ್ ಆಗಿ 4 ಚಾರ್ಟ್ಗಳ ಅನಾಲಿಸಿಸ್ ಅನ್ನ ನೋಡ್ಬೋದು. ಇಲ್ಲಿ ಏನೇನು ಆಗ್ತಾ ಇದೆ ಅಂತ ನೀವು ನೋಡಿದ್ರೆ ನೋಡಿ, ನಮಗೆ ಕ್ವಾರ್ಟರ್ಲಿಯಲ್ಲಿ ಪಾಸಿಟಿವ್ ಇದೆ ಮಾರ್ಕೆಟು, ಕರೆಕ್ಟಾ? ನೋಡಿ, ಮಾರ್ಕೆಟಲ್ಲಿ ಬಂದು ನೋಡಿ ಕಲ್ಯಾಣ್ ಜ್ಯುವೆಲರ್ಸ್ ನಮಗೆ ಕ್ವಾರ್ಟರ್ಲಿ ಚಾರ್ಟಲ್ಲಿ ಪಾಸಿಟಿವ್ ಇದೆ. ಬಟ್ ಮಂತ್ಲಿ ಚಾರ್ಟಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ಲು ಸೆಲ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ಬಟ್ ಸ್ಪೀಡ್ ಟ್ರೆಂಡು ಕೂಡ ಹತ್ತಿರ ಬಂದಿದೆ. ಇಲ್ಲಿಂದ ಬಂದು ನಮಗೆ ವೀಕ್ಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೆಂಡ್ಗಳು ಕೂಡ ಸೆಲ್ ಕೊಟ್ಟಿದೆ, ಡೈಲಿಯಲ್ಲೂ ಕೂಡ ಸೆಲ್ ಕೊಟ್ಟಿದೆ. ಸೊ ಇಲ್ಲಿ ನೀವು ಮಂತ್ಲಿ ಸ್ಪೀಡ್ ಟ್ರೆಂಡ್ ಹತ್ರ ಇಲ್ಲಿಂದ ರಿವರ್ಸಲ್ ಆಗಿ ಅಪ್ಸೈಡ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ನಮಗೆ ವೀಕ್ಲಿಯಲ್ಲೂ ಕೂಡ DMBOTS ಕೂಡ ಬಂದಿದೆ, ಅಂದರೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ. ಸೊ ಇದೆಲ್ಲ ಇರೋದ್ರಿಂದ ಇಲ್ಲಿಂದ ಎಡ್ಜ್ ಪಾಯಿಂಟ್ ಆಗಿ ಸ್ವಲ್ಪ ರಿವರ್ಸಲ್ ತಗೊಂಡ್ರೆ ಕಲ್ಯಾಣ್ ಜ್ಯುವೆಲರ್ಸು ಪಾಸಿಟಿವ್ ಆಗಿ ಮಾರ್ಕೆಟು ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ.
ಮೇಲ್ಗಡೆಗೆ. ಸೊ ಇದು ಯಾವಾಗ ಕನ್ಫರ್ಮ್ ಆಗುತ್ತೆ ನಮಗೆ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ನಮಗೆ ಒಂದು ಸ್ಪೀಡ್ ಸಿಗ್ನಲ್ ಆದರೂ ಬೈಕ್ ಕೊಡಬೇಕು. ಸೊ ಆವಾಗ ನಮಗೆ ಒಂದು ಪಾಸಿಟಿವ್ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿಂದ ರಿವರ್ಸಲ್ ಆಗಿ ಫರ್ದರ್ ಡೌನ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಓಕೆನಾ, ಈಗ ಹೇಗೆ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಸೊ ಇಲ್ಲಿಂದ ಹೀಗೆ ಬಂದು ಸ್ಪೀಡ್ ಟ್ರೆಂಡು ಕೂಡ ಸೆಲ್ ಕೊಟ್ಟು ಫರ್ದರ್ ಡೌನ್ ಬರೋಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ರಿವರ್ಸಲ್ ಆದರೆ, ಇಲ್ಲಿಂದ ಏನಾದರೂ ರಿವರ್ಸಲ್ ಆದರೆ ನಮಗೆ ಅಟ್ಲೀಸ್ಟ್ ಡೈಲಿ ಚಾರ್ಟಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟರೆ, ಸೊ ಇಲ್ಲಿಂದ ಒಂದು ಅಪ್ಸೈಡ್ಗೆ ನಾವು ಕಲ್ಯಾಣ್ ಜ್ಯುವೆಲರ್ಸನ್ನು ಪಾಸಿಟಿವ್ ಆಗಿ ನೋಡ್ಬೋದು. ಸೊ ಇದಿಷ್ಟು ಕಲ್ಯಾಣ್ ಜ್ಯುವೆಲರ್ಸ್ನ ಒಂದು ಟ್ರೆಂಡು ಯಾವ ರೀತಿ ಇದೆ ಅಂತ. ಸೊ ಇವಾಗ ಮತ್ತೊಂದು ಸ್ಟಾಕ್ ಯಾವುದು ಅಂದರೆ ಆರ್ ವಿ ಎನ್ ಎಲ್ ಸ್ಟಾಕ್ ನೋಡೋಣ. ಸೊ ಮೊದಲು ನಾನು ಕ್ವಾರ್ಟರ್ಲಿ ಚಾರ್ಟನ್ನು ಹಾಕೊಂಡು ಅಲ್ಲೇನಾಗ್ತಾಯಿದೆ ಅಂತ ಚೆಕ್ ಮಾಡ್ತೀನಿ. ಸೊ ಇದಕ್ಕೆ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಟಾಪಲ್ಲಿ ನೋಡಿ DMBOTS ನಮಗೆ ಟಾಪಲ್ಲೇ ಬಂದಿತ್ತು. ಅಂದರೆ ಇಲ್ಲಿ ಯಾರಾದರೂ ನೀವು ಕಾಲ್ ಆಪ್ಷನ್ನ ತೊಗೊಂಡಿದ್ದಿದ್ರೆ, ಸೊ ಯಾವಾಗ ಈ DMBOTS ಬರುತ್ತೆ ಆವಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೋದಾಗಿತ್ತು. ಓಕೆನಾ. ಸೊ ನಮಗೆ ಸದ್ಯಕ್ಕೆ ಎಲ್ಲ ಟ್ರೆಂಡ್ಗಳು ಕೂಡ ಅಪ್ಸೈಡಲ್ಲೇ ಇದೆ. ಸೊ ಕ್ವಾರ್ಟರ್ಲಿಯಲ್ಲಿ ಟ್ರೆಂಡ್ ಬಂದು ಪಾಸಿಟಿವ್ ಆಗೇ ಇದೆ. ನೆಕ್ಸ್ಟ್ ನಾವು ಮಂತ್ಲಿ ಚಾರ್ಟ್ ನೋಡಬೇಕಾಗುತ್ತೆ, ಮಂತ್ಲಿಲಿ ಏನಾದರೂ ಆಗ್ತಾ ಇದೆ ಅಂತ. ಸೊ ಇವಾಗ ಮಂತ್ಲಿ ಚಾರ್ಟ್ ಓಪನ್ ಆಗಿದೆ. ಎಲ್ಲ ಸ್ಟಡೀಸನ್ನು ಕೂಡ ಇದಕ್ಕೂ ಆ್ಯಡ್ ಮಾಡೋಣ. ಸೊ ಇಲ್ಲಿ ನೋಡಿ ಮಂತ್ಲಿಯಲ್ಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಈ ಟಾಪಲ್ಲಿ DMBOTS ಇಲ್ಲಿ ಬಂದಿದೆ ನೋಡಿ. ಈ ಟಾಪಲ್ಲಿ DMBOTS ಬಂದು ಅಲ್ಲಿಂದ ನಮಗೆ ಮಾರ್ಕೆಟ್ ಡೌನ್ ಆಗ್ತಾ ಬರ್ತಾ ಇದೆ. ನಮಗೆ ಸೆಲ್ ಕೊಟ್ಟಿದೆ. ಸೊ ಇಲ್ಲಿ ಸೆಲ್ ಕೊಟ್ಟು ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿದೆ, ನಮಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ನಮಗೆ ಒಂದು ಬೈಯಿಂಗ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಸ್ಪೀಡ್ ಟ್ರೆಂಡ್ವರೆಗೂ ಮಾರ್ಕೆಟ್ ಬಂದಿದೆ. RVNL ಅಲ್ಲಿ ಸ್ಪೀಡ್ ಟ್ರೆಂಡ್ ಹತ್ರ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ರಿವರ್ಸಲ್ ಆಗಿ ನೋಡಿ ಕ್ಯಾಂಡಲ್ ಬಂದು ನಮಗೆ ತುಂಬ ಡೋಸಿ ಕ್ಯಾಂಡಲ್ ಆಗಿ ಪ್ರಿಪ್ರೇಷನ್ ಆಗಿದೆ. ಸೊ ನೆಕ್ಸ್ಟ್ ನಾವು ಇವಾಗ ವೀಕ್ಲಿ ಚಾರ್ಟಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸೊ ಇದು ವೀಕ್ಲಿ ಚಾರ್ಟ್ ಆಗಿದೆ. ಇದಕ್ಕೆಲ್ಲ ಸ್ಟಡೀಸನ್ನು ಆ್ಯಡ್ ಮಾಡೋಣ. ಮತ್ತೆ ಇಲ್ಲಿ ನೋಡಿ ಇಲ್ಲೇನಾಗ್ತಾ ಇದೆ, ಮಾರ್ಕೆಟ್ ಬಂದು ಒಂದು ಸ್ಟಾರ್ DMBOTS ಇಂದ ಮಾರ್ಕೆಟ್ ರಿವರ್ಸಲ್ ಆಗಿ ನಮಗೆ ಎಲ್ಲ ಟ್ರೆಂಡ್ಗಳು ಕೂಡ ಈ ಜಾಗದಲ್ಲಿ ಸೆಲ್ ಕೊಟ್ಟಿದೆ. ಸೊ ಸೆಲ್ ಕೊಟ್ಟು ಮತ್ತೆ ನಮಗೆ ಮಾರ್ಕೆಟ್ ಅಲ್ಲೇ ಸ್ವಲ್ಪ ದಿನ ಕನ್ಸಲ್ಟೇಷನ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಡೌನ್ ಸೈಡ್ಗೆ ಬಂದಿದೆ. ಸೊ ಈ ಬಾಟಮಲ್ಲಿ ಏನಾಗಿದೆ, ಇಲ್ಲಿ ಆಲ್ರೆಡಿ ನಮಗೆ ಸ್ಪೀಡ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗಿದೆ. ಈಗ ತಾನೇ ಮಂತ್ಲಿಯಲ್ಲಿ ತೋರಿಸಿದ್ನಲ್ಲ, ಸೊ ಮಂತ್ಲಿಯಲ್ಲಿ ಸ್ಪೀಡ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ಒಂದು ಪಾಸಿಟಿವ್ ಕ್ಯಾಂಡಲನ್ನು ಕ್ಲೋಸ್ ಮಾಡಿದೆ ಈ ವಾರ RVNL. ಓಕೆನಾ. ಸೊ ಇವಾಗ ನಮಗೆ ವೀಕ್ಲಿಲಿ ಏನಾಗಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ನಾವು ಡೈಲಿಯಲ್ಲಿ ಏನಾಗಿದೆ ಅಂತ ಒಂದ್ಸಲ ನೋಡೋಣ. ಇದಕ್ಕೂ ಕೂಡ ಎಲ್ಲ ಸ್ಟಡೀಸ್ ಆಗ್ತಾ ಇದ್ದೀನಿ ನೋಡಿ. RVNL ಸ್ಟಾಕಲ್ಲಿ ನಮಗೆ ಮಾರ್ಕೆಟ್ ಬಂದು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಇಲ್ಲಿ ನಮಗೆ ಸೆಲ್ ಕೊಡ್ತು, ಇಲ್ಲೊಂದು ಸಲ ಸೆಲ್ ಕೊಟ್ಟಿದೆ. ಮಾರ್ಕೆಟ್ ಡೌನ್ ಬರ್ತಾನೆ ಇದೆ, ಡೌನ್ ಟ್ರೆಂಡಲ್ಲೇ ಬರ್ತಾ ಇದೆ. ಸೊ ಇವಾಗ ಅಟ್ ಪ್ರೆಸೆಂಟ್ ನಮಗೆ RVNL ಏನಾಗ್ತಾಯಿದೆ ಅಂತ ನಾವು ನೋಡಿದ್ರೆ ನೋಡಿ, ಡೈಲಿ ಚಾರ್ಟಲ್ಲಿ ನಮಗೆ ಆಲ್ಮೋಸ್ಟ್ ನಮಗೆ ಸ್ಪೀಡ್ ಟ್ರೆಂಡ್ ನಮಗೆ ಬೈ ಕೊಟ್ಟಿದೆ. ಓಕೆನಾ. ನೋಡಿ ಸ್ಪೀಡ್ ಟ್ರೆಂಡ್ ಮತ್ತು ಸ್ಪೀಡ್ ಸಿಗ್ನಲ್ ಎರಡೂ ಕೂಡ ಬೈ ಕೊಟ್ಟಿದೆ. ಬಟ್ ಇಲ್ಲಿ ನಮಗೆ RVNL ನಾವು ಏನು ವೆಯ್ಟ್ ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಈ ಒಂದು ಮಿಡ್ ಟ್ರೆಂಡ್ ಮತ್ತು ಲಾಂಗ್ ಟ್ರೆಂಡ್ ಎರಡೂ ಕೂಡ ಎಡ್ಜ್ ಪಾಯಿಂಟ್ ಹತ್ರ ಮಾರ್ಕೆಟ್ ಬಂದು ನಿಂತಿದೆ. ನಮಗೆ RVNL ಅಲ್ಲಿ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ, ಓಕೆ, ನಾಳೆ ಅಥವಾ ಈ ವಾರದಲ್ಲಿ ಯಾವುದಾದ್ರೂ ಒಂದು ಕ್ಯಾಂಡಲ್ ನಮಗೆ RVNL ಇದ್ರ ಮೇಲ್ಗಡೆ ಕ್ಲೋಸ್ ಆದರೆ, ಸೊ ಇಲ್ಲಿಂದ ನಮಗೆ RVNL ಸ್ಟಾಕಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಹೆಂಗೆ ಗೊತ್ತಾ ನೋಡಿ, 4 ಚಾರ್ಟ್ಗಳನ್ನು ಕೂಡ ಮರ್ಜ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಕ್ವಾರ್ಟರ್ಲಿ ಎಲ್ಲ ನಮಗೆ ಟ್ರೆಂಡ್ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಓಕೆನಾ. ಇಲ್ಲೂ ಕೂಡ ಟ್ರೆಂಡ್ ಎಲ್ಲ ಪಾಸಿಟಿವ್ ಆಗಿದೆ. ಬಟ್ ನಮ್ಗೆ ಇಲ್ಲಿ ಸ್ಪೀಡ್ ಸಿಗ್ನಲ್ ಒಂದು ಸೆಲ್ ಕೊಟ್ಟಿದೆ. ಬಟ್ ಇಲ್ಲಿ ಸ್ಪೀಡ್ ಟ್ರೆಂಡ್ ಹತ್ರ ನೋಡಿ, ಸ್ಪೀಡ್ ಟ್ರೆಂಡ್ ಹತ್ರ ಅಂದರೆ ಒಂದು ಮೇಜರ್ ಡೈನಾಮಿಕ್ ಕಾಜನಿಂದ ನಮಗೆ ರಿವರ್ಸಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ. ರಿವರ್ಸಲ್ ಆಗುವಾಗ ನಮಗೆ ಅಟ್ಲೀಸ್ಟ್ ಡೈಲಿಯಲ್ಲಿ ನಮಗೆ ಈ ಒಂದು ಲಾಂಗ್ ಟ್ರೆಂಡ್, ಮಿಡ್ ಟ್ರೆಂಡ್ ಮತ್ತು ಸ್ಪೀಡ್ ಟ್ರೆಂಡ್ ನಮಗೆ ಬೈ ಕೊಟ್ಟರೆ, ಸೊ ಇಲ್ಲಿಂದ ನಮಗೆ ಒಂದು ಪಾಸಿಟಿವ್ ಮಾರ್ಕೆಟು ಮೂವ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ನಮಗೆ ಬೈ ಕೊಟ್ಟರೆ 500ವರೆಗೂ ಕೂಡ ಮಾರ್ಕೆಟು ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ವೀಕ್ಲಿಯಲ್ಲೂ ಕೂಡ ನಮಗೆ ಬೈ ಕೊಟ್ಟರೆ ಮಾರ್ಕೆಟು ಇಲ್ಲಿಂದ ಮತ್ತಷ್ಟು ಪಾಸಿಟಿವ್ ಹೋಗುವಂಥ ಚಾನ್ಸಸ್ಸು ನಮಗೆ RVNL ಸ್ಟಾಕಲ್ಲಿ ನಾವು ನೋಡ್ಬೋದು. ಸೊ ಇದಿಷ್ಟು ಇವೆರಡು ಸ್ಟಾಕ್ಗಳ ಅನಾಲಿಸಿಸ್ ಆಗಿತ್ತು. ನಿಮಗೆ ಕ್ಲಿಯರಾಗಿ ಕಲ್ಯಾಣ್ ಜ್ಯುವೆಲರ್ಸ್ ಮತ್ತು ರೈಲ್ವೆ ವಿಕಾಸ್ ನಿಗಮ್ ಎರಡೂ ಸ್ಟಾಕ್ಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.